ನಮಸ್ತೆ, ಜೈ ಹಿಂದ್. ಪ್ರಿಯ ಆಕಾಂಕ್ಷಿಗಳೇ, ವಿಶೇಷವಾಗಿ ಟಿಎ ರ್ಯಾಲಿ ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಇವತ್ತು ಕೊಡ್ತಂಥ ವಿಡಿಯೋ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು. ನೀವುಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ. ಏನಪ್ಪ ಈ ವಿಡಿಯೋದಲ್ಲಿ ಕೊಡ್ತಾ ಇರೋದು ವಿಶೇಷವಾಗಿ ಟಿಎ ರ್ಯಾಲಿ ಬಗ್ಗೆ ಅಂತಂದರೆ, ಬಹಳಷ್ಟು ನಾನು ನೋಡ್ತಾ ಇರೋ ಪ್ರಕಾರ ನ್ಯೂಸ್ ಪೇಪರ್ಗಳಲ್ಲಿ, ಪ್ರೈವೇಟ್ ಚಾನಲ್ಗಳಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಬಹಳಷ್ಟು ಹರಿದಾಡ್ತಂಥದ್ದು ಟಿಎ ರ್ಯಾಲಿ ಬಗ್ಗೆ. ಒಂದು ಸಮಯದಲ್ಲಿ ಇಂಡಿಯನ್ ಆರ್ಮಿ ರ್ಯಾಲಿ, ಓಪನ್ ರ್ಯಾಲಿ ಇದ್ದಾಗ ಅವಾಗಿದ್ದಂತಹ ಕ್ರೇಜು ಇವಾಗ ಟಿಎ ರ್ಯಾಲಿ ಕಂಡು ಬರ್ತಾ ಇದೆ. ಕಾರಣ ಇಷ್ಟೇ, ಎಲ್ಲ ಯುವ ಸಮೂಹ, ನಮ್ಮ ಯುವ ಪೀಳಿಗೆ ಏನಿದೆ, ಮಕ್ಕಳಲ್ಲಿ ಜೋಶ್, ರನ್ನಿಂಗ್ ಪ್ರಾಕ್ಟೀಸು, ತುಂಬ ಕಷ್ಟಪಟ್ಟು ಶ್ರಮಪಟ್ಟು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಟಿಎ ರ್ಯಾಲಿನಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಕೊನೆ ವರ್ಷದಲ್ಲಿ ನೋಡಿರೋ ಪ್ರಕಾರ ಬೆಳಗಾಂನಲ್ಲಿ ಆಲ್ಮೋಸ್ಟ್ 40,000 to 60,000, 1,000, 2,000 ಅಲ್ಲ, 40,000, 50,000, 60,000 ಮಕ್ಕಳುಗಳು ಅಲ್ಲಿ ಒಳಗಡೆ ಎಂಟ್ರಿ ಆಗಕ್ಕಾಗ್ದಾನೆ, ಡಾಕ್ಯುಮೆಂಟ್ಸ್ ಇಸ್ಕೊಂಡು ಕೂರಕ್ಕೆ ಜಾಗ ಇಲ್ದಾನೆ, ನಿಂತ್ಕೊಳ್ಳೋಕೆ ಜಾಗ ಇಲ್ದಾನೆ, ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇದ್ರೂ ಕೂಡ ಅವ್ರನ್ನ ಅವಾಯ್ಡ್ ಮಾಡೋಕ್ಕಾಗ್ದಾನೆ. ಎಷ್ಟೋ ಮಕ್ಕಳಿಗೆ ಗಾಯನೂ ಕೂಡ ಆಗಿದೆ, ಏಟ್ ಆಗಿದೆ. ಎಷ್ಟೋ ಮಕ್ಕಳು ಆ ರ್ಯಾಲಿ ಅಟೆಂಡ್ ಮಾಡೋಕ್ಕಾಗ್ದಾನೆ ವಾಪಸ್ ಕೂಡ ಹಿಂದಿರುಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ಕ್ರೌಡ್ ನೋಡೋದೇ ಮಕ್ಕಳಿಗೆ ಒಂದು ರೀತಿ ಉತ್ಸಾಹ. ಈ ಯುವ ಪೀಳಿಗೆಗೆ ಏನಾಗುತ್ತೆ ಅಂದರೆ, ಒಂದು ಬೈಕ್ ರೇಸು, ಕಬಡ್ಡಿ ಆಡೋವಂಥದ್ದು, ಎಲ್ಲಿ ನನ್ನ ಸ್ಟಾಮಿನ ನಾನು ಪ್ರದರ್ಶನ ಮಾಡ್ಬೋದು ಅಂತೇಳಿ ಅವಕಾಶಗಳು ಸಿಗ್ತದೆ. ಅಂಥ ಜಾಗದಲ್ಲಿ ನಮ್ಮ ಮಕ್ಕಳಿಗೆ ಉತ್ಸಾಹ ಜಾಸ್ತಿ ಇರುತ್ತೆ. ಹೌದು, ಅಷ್ಟೊಂದು ಮಕ್ಕಳುಗಳಿದ್ದಾರೆ, ನಾನು ಹೋಗ್ಬಿಟ್ಟು ಫಸ್ಟ್ ಬಂದರೆ ನನ್ನ ಹೆಸರಾಗುತ್ತಲ್ಲ, ನಾನು ಬೆಸ್ಟ್ ರನ್ನಿಂಗ್ ಮಾಡ್ಬೋದಲ್ಲ ಅಂತ ಕ್ರೌಡಲ್ಲಿ ಹೋಗೋದೇ ಒಂದು ರೀತಿ ಖುಷಿ. 1,000 ರೂಪಾಯಿ ಖರ್ಚು ಮಾಡಿಕೊಂಡು ದಿನ ರಾತ್ರಿ ಎಲ್ಲ ಅಲ್ದಾಡ್ಕೊಂಡು ಹೋಗಿ ಕೂತ್ಕೊಳ್ಳೋವಂಥದ್ದು ಪ್ರಯತ್ನ ನಮ್ಮ ಮಕ್ಕಳು ಯುವ ಪೀಳಿಗೆ ಮಾಡ್ತಿದ್ದಾರೆ. ಇನ್ನಷ್ಟು ಮಕ್ಕಳುಗಳು 18 to 42 ಏಜು, 18 ವರ್ಷದಿಂದ 42 ವರ್ಷದ ತನಕ ಕೊಟ್ಟಿರುವಂಥ ಈ ವಯೋಮಿತಿ ಇದೆಯಲ್ಲ, ತುಂಬ ಲಾಂಗ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಹೈಟು 160 ಸೆಂಟಿಮೀಟ್ರು. ಎಷ್ಟು ಮಕ್ಕಳು ಗಿಡ್ಡಿಗಿದ್ರು, ಹೈಟ್ ಸಾಲ್ತಿರಲಿಲ್ಲ, ಇದ್ರಲ್ಲಿ ಸಿಗ್ತಾ ಇದೆಯಲ್ಲ. ಎಜುಕೇಷನ್ನು ಇಂಡಿಯನ್ ಆರ್ಮಿಗೆ ಆಯಿತು ಅಂದರೆ 45% ಬೇಕೇ ಬೇಕು. ಇಲ್ಲಿ ಆ ಥರ ಯಾವುದೇ ರೀತಿ ಅಡಚಣೆ ಇಲ್ವಲ್ಲ. ಮತ್ತು ಇವಾಗ ನಡೀತಿರೋಂಥ ಮಿಲಿಟ್ರಿನಲ್ಲಿ ಅಂದರೆ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿಲಿ ಮೊದಲು CEE ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ, ಆಮೇಲೆ ರ್ಯಾಲಿ ನಡೆಸ್ಕೊಡ್ತಾರೆ, ಫಿಲ್ಟರ್ ಆಗ್ಬಿಡ್ತಾರೆ. ನಾನು ಫಿಸಿಕಲಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಶೋ ಮಾಡಿಬಿಟ್ರೆ ಇನ್ನು ರಿಟರ್ನ್ ಎಕ್ಸಾಮ್ ಈಸಿ ಆಗ್ಬಿಡ್ತಾನೆ, ಸೆಲೆಕ್ಷನ್ ಆಗ್ಬಿಡ್ತೀನಿ ಎಂಬ ಒಂದು ಆಸೆ. ಹೌದು, ನೀವು ಮಾಡ್ತಾ ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಮುಂದೆ ಏನು? ಟಿಎ ರ್ಯಾಲಿ ಅಂದರೆ ಏನು? ಟಿಎನಲ್ಲಿ ಸೆಲೆಕ್ಷನ್ ಮಾಡಿಸ್ಕೊಳ್ಳೋ ಉದ್ದೇಶ ಏನು? ಅದರಿಂದ ಏನು ನಿಮಗೆ ಫ್ಯೂಚರ್ಗೆ ಅನುಕೂಲ ಆಗ್ತಾಯಿದೆಯಾ? ಬೆನಿಫಿಟ್ ಏನಿದೆ? ಅಥವಾ ಅಲ್ಲಿ ಹೋದ್ರೆ ನೀವು ಅಂದ್ಕೊಂಡಿರೋ ರೀತಿ ಡ್ಯೂಟಿ ಮಾಡಲಿಕ್ಕೆ ಅನುಕೂಲಗಳಿದೆಯಾ? ಎಷ್ಟೋ ಮಕ್ಕಳುಗಳು ಕನ್ಸ್ಕೊಂಡಿರ್ತಾರೆ, ನಾವು ಪಾರಾ ಕಮಾಂಡೋ ಆಗಬೇಕು, ಬಾರ್ಡರ್ ಡ್ಯೂಟಿ ಮಾಡಬೇಕು, ಯುದ್ಧಗಳನ್ನ ಮಾಡಬೇಕು, ಆಪರೇಷನ್ಗಳನ್ನ ಜಾಯ್ನ್ ಆಗಬೇಕು, ಸಂದೀಪ್ ಪುನ್ನಿಕೃಷ್ಣ ಥರ, ವಿಕ್ರಮ್ ಬಾತ್ರ ಥರ ನಾನು ಹೋರಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಹೊತ್ಕೊಂಡಿರ್ತೀರ. ಅದು ಟಿಎನ್ನಲ್ಲಿ ಅವಕಾಶಗಳಿದೆಯಾ? ಏನು ಡ್ಯೂಟಿ ಅವ್ರದ್ದು? ಇದ್ರ ಬಗ್ಗೆ ಸರಿಯಾದ ರೀತಿ ಮಾಹಿತಿ ಇಲ್ದಾನೆ ಮಕ್ಕಳು ಜಸ್ಟ್ ಕ್ರೌಡ್ ನೋಡಿ ಏನೋ ಹೋಗಿ ರನ್ನಿಂಗ್ ಮಾಡಬೇಕು ಅಂತೇಳಿ. ಈಗಲೂ ಕೂಡ ಡೈಲಿ ನನಗೆ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿಗೆ ಬರುವಂಥ ಎಂಕ್ವೈರೀಸ್ಗಿಂತ ಜಾಸ್ತಿ ಟಿಎದೇ ಜಾಸ್ತಿ ಆಗಿಬಿಟ್ಟಿದೆ. ಟಿಎ ಬಗ್ಗೆ ಎಷ್ಟೊಂದು ವೀಡಿಯೋಗಳು ಅಪ್ಲೋಡ್ ಆಗಿದ್ದಾವೆ ಅಂತಂದರೆ ಕೇಳೋಕ್ಕಾಗ್ತಿಲ್ಲ. ಆ ವಿಡಿಯೋಗಳನ್ನ ನೋಡಿ ಹಿತೈಷಿಗಳು ನಮಗೆ ವಿಡಿಯೋ ಕಳಿಸ್ಕೊಡ್ತಾ ಇರ್ತಾರೆ, ಅಥವಾ ಲಿಂಕ್ ಕಳಿಸ್ಕೊಡ್ತಾ ಇರ್ತಾರೆ, ಅಥವಾ ಅದ್ರದ್ದು ನ್ಯೂಸ್ ಪೇಪರ್ ಬಂದು ಕಟಿಂಗ್ ಕಳಿಸ್ಕೊಡ್ತಾ ಇರ್ತಾರೆ, ಏನಾದರೂ ಮಾಡ್ತಾನೆ ಇರ್ತಾರೆ. ಆದರೆ ಟಿಎಯಿಂದ ಆಗುವಂಥ ಅನುಕೂಲಗಳೇನು? ಎಷ್ಟೋ ಜನಗಳಿಗೆ ಯಾವ ಥರ ಅಂದರೆ ಇಂಡಿಯನ್ ಆರ್ಮಿ ರ್ಯಾಲಿ ಅನ್ಕೊಬಿಟ್ಟಿದ್ದಾರೆ. ಟಿಎ ರ್ಯಾಲಿನ ಡಿಸ್ಟ್ರಿಕ್ಟ್ ವೈಸ್, ಯಾಕೆಂದರೆ ಕೆಲವೊಂದು ಪ್ರದೇಶದಲ್ಲಿ ಮಕ್ಕಳು ಫಿಸಿಕಲಿ ಫಿಟ್ ಇರ್ತಾರೆ, ಆಲ್ಮೋಸ್ಟ್ ಅವರು ಪ್ರಾಕ್ಟೀಸ್ ತುಂಬ ಚೆನ್ನಾಗಿರುತ್ತೆ. ಅಂಥ ಮಕ್ಕಳುಗಳು ಫಸ್ಟ್ ಗ್ರೂಪಲ್ಲಿ ಬಂದ್ಬಿಟ್ಟು ಎತ್ಕೊಂಡ್ಬಿಡ್ತಾರೆ. ಫಸ್ಟ್ ಗ್ರೂಪ್ ಮೀನ್ಸ್ ಫಸ್ಟಲ್ಲಿ ಬರುವಂಥ 10-15 ಮಕ್ಕಳು ಮಾತ್ರ ಎತ್ಕೊತಾರೆ. ಆ ಟೈಮಿಂಗ್ ನೋಡೋದಿಲ್ಲ ಅದರಲ್ಲಿ. 5 ನಿಮಿಷ 5-4 ನಿಮಿಷ ಬರುವಂಥ ಮಕ್ಕಳು ಎತ್ಕೊಂಡ್ಬಿಡ್ತಾರೆ. ಆದರೆ ಕೆಲವೊಂದು ಪ್ರದೇಶದಲ್ಲಿ ಆ ಒಂದು ರನ್ನಿಂಗ್ ಟ್ಯಾಕ್ಟಿಕ್ಸ್ ಏನಿದೆಯಲ್ಲ, ಕೆಲವೊಂದು ಮತ್ತೊಂದು ಪ್ರದೇಶಕ್ಕೆ ಹೋಲಿಸ್ಕೊಂಡಾಗ ಅಷ್ಟೊಂದು ಕಂಪ್ಯಾರಿಸನ್ ಮಾಡಿದಾಗ ತುಂಬ ವೀಕ್ ಇರ್ತಾರೆ. ಅದಕ್ಕೋಸ್ಕರ ಈ ಸಲ ಡಿಸ್ಟ್ರಿಕ್ಟ್ ವೈಸ್ ಮಾಡಿಬಿಡ್ತಾರೆ. ಡಿಸ್ಟ್ರಿಕ್ಟ್ ವೈಸ್ ಯಾವ ಥರ ಅಂತಂದರೆ, ಬೆಳಗಾಮಲ್ಲಿ ಕೆಲವೊಂದು 7 ಡಿಸ್ಟ್ರಿಕ್ಟ್ನ ಸಪ್ರೇಟು, ಮಂಗಳೂರು ಬರುವಂಥ ಒಂದು 8 ಡಿಸ್ಟ್ರಿಕ್ಟ್ ಸಪ್ರೇಟು, ಮತ್ತು ಬೆಂಗಳೂರು ಬರುವಂಥ ಕೆಲವೊಂದು ಡಿಸ್ಟ್ರಿಕ್ಟ್ನ ಸಪ್ರೇಟು. ಇದು ಡಿಸ್ಟ್ರಿಕ್ಟ್ನೆಲ್ಲ ಸಪ್ರೇಟ್ ಮಾಡಿದ್ದಾರೆ. ಏರೋ ವೈಸ್ ಮಾಡಿಲ್ಲ, ಬಟ್ ಡಿಸ್ಟ್ರಿಕ್ಟ್ ವೈಸ್ ಮಾಡಿಬಿಟ್ಟಿದ್ದಾರೆ. ಇಷ್ಟಿಷ್ಟು ಡಿಸ್ಟ್ರಿಕ್ಟ್ ಮಕ್ಕಳು ಬರಬೇಕು ಅಂತ ಮಾಡಿದ್ದಾರೆ. ಆ ಡಿಸ್ಟ್ರಿಕ್ಟ್ ಮಕ್ಕಳೇ ಬಂದಾಗ ಅವರಲ್ಲಿ ಕಂಪ್ಯಾರಿಸನ್ನು ಅಥವಾ ಕಾಂಪಿಟೇಷನ್ ಸ್ವಲ್ಪ ಸರಿ ಆಗುತ್ತೆ ಅನ್ನೋ ಒಂದು ಅವರೇಜಲ್ಲಿ ಥಿಂಕ್ ಮಾಡಿದ್ದಾರೆ. ಸರಿ ಇದೆ. ಆದರೆ ನಾನು ಇವತ್ತು ಕೊಡ್ತಾ ಇದ್ದ ವಿಡಿಯೋ ಉದ್ದೇಶ ಏನಪ್ಪ ಅಂತಂದರೆ, ಟಿಎ ಏನು, ಯಾನಕ್ಕೆ ಇಷ್ಟೊಂದು ಟಿಎಗೆ ಕ್ರೇಜ್ ಇದೆ? ಏನು ಇಂಡಿಯನ್ ಆರ್ಮಿಗೆ ಮೊದಲು ಕ್ರೇಜ್ ಇತ್ತಲ್ಲ, ಆ ಕ್ರೇಜ್ ಟಿಎಗೆ ಯಾಕೆ ಬಂದಿದೆ? ಟೆರಿಟೋರಿಯಲ್ ಆರ್ಮಿ ಅಂದರೆ ಏನು? ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರಂಥದ್ದು. ಭಾಳಷ್ಟು ಪೋಷಕರು ಹೆಂಗೋ ಹೋಗ್ಬಿಟ್ರೆ ಸಾಕಲ್ಲಪ್ಪ ಅಂತ ಪೋಷಕರು ಕಾಯ್ತಾ ಇರ್ತಾರೆ.
ಕೆಲವು ಮಕ್ಕಳು ಹೇಗೋಟ ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಸಾಕೆಲ್ಲ ಸೆಲೆಕ್ಷನ್ ಆಗ್ಬಿಟ್ರೆ ಅಂದರೆ ಇರುವಂಥ ನಿರುದ್ಯೋಗದಲ್ಲಿ ಉದ್ಯೋಗ ಸಿಗ್ತಾ ಇದೆಯಾ ಅಂತ ಖುಷಿ ಪಡ್ತಾರೆ. ಎಷ್ಟೋ ನಮ್ಮ ಮಕ್ಕಳುಗಳು ಸೇವೆ ಮಾಡುವಂಥ ಸೌಭಾಗ್ಯ ಸಿಗ್ತಾ ಇದ್ದಿಲ್ಲ ಅಂತ ಖುಷಿ ಪಡ್ತಾರೆ. ಯೂನಿಫಾರ್ಮ್ ಹಾಕೊಳ್ಳುವಂಥ ಗತ್ ಸಿಗುತ್ತಲ್ಲ ಅಂತ ಖುಷಿ ಪಡ್ತಾರೆ. ಪ್ರತಿಯೊಬ್ಬ ಯುವ ಪೀಳಿಗೆ ಒಂದಲ್ಲ ಒಂದು ಅವರ ಆಲೋಚನೆ ಪ್ರಕಾರ ಹೋಗ್ತಾ ಇರ್ತಾರೆ. ಆದರೆ ನಾವು ತಿಳ್ಕೊಬೇಕಿರೋದೇನಪ್ಪ ಅಂದರೆ ನಿಮ್ಗೆ ಸೂಟಬಲ್ ಇದೆಯಾ, ನಿಮ್ಮ ಎಜುಕೇಷನ್ನು. ಎಷ್ಟು ಮಕ್ಕಳುಗಳು ಡಿಗ್ರಿ ಮಾಡ್ಕೊಂಡಿರ್ತಾರೆ. ಸೈನ್ಸ್ ಕ್ಯಾಂಡಿಡೇಟು ನನಗೆ ಭಾಳ ಬೇಜಾರು, ಸೈನ್ಸ್ ಕ್ಯಾಂಡಿಡೇಟು 60 to 70, 80% ತೊಗೊಂಡು TRL ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. 10th ಕೂಡ ಒಳ್ಳೆ ಪರ್ಸೆಂಟೇಜ್ ಇದೆ, ಒಳ್ಳೆ ಪರ್ಸನಾಲಿಟಿ ಇದೆ, ಆದರೂ ಕೂಡ ಏಜ್ ಇದೆ ಇನ್ನೂ ಕೂಡ. ಈ 18-19 ವರ್ಷ ವಯಸ್ಸಿನ ಮಕ್ಕಳು ಹೋಗ್ತಿದ್ದಾರೆ TRL. ಯಾಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ TRL ನಡೆಸ್ಕೊಡ್ತಾರೋ ಉದ್ದೇಶ ಯಾರಿಗೆ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸಲ್ಲಿ 21 ವರ್ಷ ಒಳಗಡೆ ಅವಕಾಶ ಸಿಗಲಿಲ್ಲ, ಹೈಟ್ ಕಡಿಮೆ ಇತ್ತು, ಸ್ಕೋರ್ ಕಡಿಮೆ ಇದೆ ನಿಮ್ಮ 10th PUCನಲ್ಲಿ, ಅಂಥ ಮಕ್ಕಳು ಕೊಡುವಂಥ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಆದರೆ ನೀವು ಯಾಕೆ ಈ ಥರ ಸರಿಯಾದ ಆಲೋಚನೆ ಮಾಡಿದ್ರೆ ಹೋಗ್ತಾ ಇದ್ದೀರಾ ಅಂತ ನಾನು ಇವತ್ತು ನೆಗೆಟಿವ್ ಬಗ್ಗೆ ಹೇಳ್ತಾ ಇಲ್ಲ. ಯಾವುದೇ ರೀತಿ ನಾನು TN ತುಂಬ ವರ್ಸ್ಟು ಅಥವಾ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಂಪೇರೇಟಿವ್ಲಿ ನಾವು ಬಾಕಿ ಡಿಪಾರ್ಟ್ಮೆಂಟ್ಗಳು ಚೆಕ್ ಮಾಡಿದಾಗ ನಿಮ್ಗೆ ಇನ್ನೂ ಕೂಡ ಏಜ್ ಇದ್ದಾಗ, ನಿಮ್ಗೆ ಎಜುಕೇಷನ್ ಚೆನ್ನಾಗಿದ್ದಾಗ, ನಿಮ್ಮ ಪರ್ಸನಾಲಿಟಿ ಚೆನ್ನಾಗಿದ್ದಾಗ ಯಾಕೆ ದುಡ್ಕಿ ನೀವು ಹೋಗ್ಬಿಟ್ಟು ಕ್ರೌಡಲ್ಲಿ ಸಿಗೋತೀರಾ ಅಂತ ಒಂದು ಕೇಳ್ತಾ ಇರೋದು ಅಷ್ಟೇ. ನನ್ನ ಉದ್ದೇಶ ಹೋಗಿ ಒಂದು ಸಲ ಟ್ರೈ ಮಾಡ್ಬೇಕು, ಟ್ರೈ ಮಾಡಿ ಬೇಡ ಅಂತ ನಾನು ಹೇಳಲ್ಲ. ಏನೋ ಒಂದು ಕ್ರೌಡಲ್ಲೇ ಒಂದು ಎಂಜಾಯ್ಮೆಂಟ್ ಸಿಗ್ಬೋದು, ಒಂದು ಖುಷಿ ಇರ್ಬೋದು, ಕ್ರೇಜ್ ಇರ್ಬೋದು. ಆದರೆ ನೀವು ನಿಮ್ಮಲ್ಲಿ ಏಜ್ ಇನ್ನೂ 21 ವರ್ಷ ಒಳಗಡೆ ಇತ್ತು ಅಂತಂದರೆ ಇಂಡಿಯನ್ ಆರ್ಮಿ ಟ್ರೈ ಮಾಡಿ. ಸರ್ ಜಸ್ಟ್ 4 ವರ್ಷ ಅಲ್ಲ, 4 ವರ್ಷದ ಸಿಗುವಂಥ ಬೆನಿಫಿಟ್ ನಿಮ್ಗೆ ಇನ್ನೂ ನೆಕ್ಸ್ಟ್ 4 ವರ್ಷ ಮುಗಿಸ್ಕೊಂಡು ಬರ್ತಾರೆ ನೋಡಿ. 2027 ಬರ್ತಾರೆ, 26, 27 ವಾಪಸ್ ಬರ್ತಾರಲ್ಲ, ಅವಾಗ ನೀವು ನೋಡಿ ಹೇಗಿದೆ ಅಂತೇಳಿ ಅವರ ವಾತಾವರಣ. ಅವಾಗ ನೀವು ಅರ್ಥ ಮಾಡ್ಕೊಳ್ತಾರೆ ಏನು ಅಗ್ನಿವೇದನಲ್ಲಿ ಆಗುವಂಥ ಬೆನಿಫಿಟ್ ಏನಂತೇಳಿ. ಕಂಟಿನ್ಯೂ ಸೋಲ್ಜರಾಗಿ ಕನ್ವರ್ಟ್ ಆಗ್ತಾರಲ್ಲ, ಅವಾಗ ನೋಡಿ ಅದನ್ನು ಸಿಗುವಂಥ ಬೆನಿಫಿಟ್ ಇದೆ ಅಂತೇಳಿ. ಡೈರೆಕ್ಟಾಗಿ ನೀವು ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆಯಲ್ಲ ಸೋಲ್ಜರಾಗಿ, ಅಂಥದ್ದು ಟ್ರೈ ಮಾಡಿ. ಅದು ಬೇಡ ಅಂದರೆ ಕನಿಷ್ಠ ನೀವು SSC ಟ್ರೈ ಮಾಡಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಅದರಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಬರೀ BSF, CRPF, ITBP ಅಂತಲ್ಲ, CGL, CHSL, RPF, ಡೆಲ್ಲಿ ಪೊಲೀಸು, ಇಂಟೆಲಿಜೆನ್ಸು, SSC, ಈ ಥರ ಹಲವಾರು ಡಿಪಾರ್ಟ್ಮೆಂಟ್ ಬರ್ತವೆ. ಆ ಡಿಪಾರ್ಟ್ಮೆಂಟಲ್ಲಿ ಟ್ರೈ ಮಾಡಿ. ಪರ್ಮನೆಂಟ್ ಜಾಬ್ ನಿಮಗೆ ಪರ್ಮನೆಂಟಾಗಿ ನೀವು ಡ್ಯೂಟಿ ಸಲ್ಲಿಸ್ಬೋದು. ಸ್ಯಾಲ್ರಿ ಪ್ಯಾಕೇಜ್ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರೆಸ್ಟೀಜ್ ಇರುವಂಥ ಡ್ಯೂಟಿ. ಅವಕಾಶಗಳನ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಕೊನೆ ಹಂತದಲ್ಲಿ ಯಾವಾಗ ಆಗಲ್ಲ ಒಂದ್ಸಲ ಟ್ರೈ ಮಾಡ್ತೀನಿ TA ಟ್ರೈ ಮಾಡಿ. TA ಡ್ಯೂಟಿ ಏನಪ್ಪ ಅಂತ ಹೇಳಿ ಇಷ್ಟಪಡ್ತೀನಿ. TA ಏನು ಮಾಡುತ್ತೆ, TA ಒಂದು ರಿಸರ್ವ್ ಬಟಾಲಿಯನ್. ಪ್ರತಿಯೊಂದು ರೆಜಿಮೆಂಟಲ್ಲಿ ಕೂಡ ಈಗ ನೀವು ನೋಡಿರ್ಬೋದು 101 TA ಮರಾಠ ಲೈಟ್ ಇನ್ಫೆಂಟ್ರಿ, ಅಥವಾ 109 ಮರಾಠ ಲೈಟ್ ಇನ್ಫೆಂಟ್ರಿ, ಅಥವಾ ರಾಜ್ಪೂತ್, ಅಥವಾ ಈ ಥರ ಹಲವಾರು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ TA ಬಟಾಲಿಯನ್ನು ಅವ್ರಿಗೆ ಅದು ರಿಸರ್ವ್ ಆಗಿರ್ತದೆ. ರಿಸರ್ವ್ ಬಟಾಲಿಯನ್ ಏನಪ್ಪ ಅಂತಂದರೆ ಇವ್ರಿಗೆ ಎಲ್ಲಿ ಸೈನಿಕರುಗಳು ಪಕ್ಕ ಸೈನಿಕರುಗಳು ಇರಲ್ಲ ಅಂಥ ಜಾಗದಲ್ಲಿ ಡ್ಯೂಟಿ ಮಾಡಲಿಕ್ಕೆ ಅಂತೇಳಿ ಅವ್ರನ್ನ ತಗೊಳ್ತಾರೆ. ಏನೋ ಆಮ್ನಿಷನ್ ಡಂಪ್ ಇರ್ತದೆ, ಅದನ್ನು ಸೆಕ್ಯೂರಿಟಿ ಕೊಡುವಂಥದ್ದು. ಪೆಟ್ರೋಲಿಂಗ್ ಹೋಗ್ಬೇಕಿದೆ, ಅದಕ್ಕೆ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡುವಂಥದ್ದು. ಅಥವಾ ಏನೋ ಆಯಿಲ್ ಡಂಪ್ ಇರ್ತದೆ, ಅದನ್ನು ಸೆಕ್ಯೂರಿಟಿ ಕೊಡುವಂಥದ್ದು. ಅಥವಾ ಆರ್ಡಿನೆನ್ಸ್ ಕ್ಯಾಂಪ್ಗಳಲ್ಲಿ ಬೇಕಾಗ್ತದೆ, ಅಲ್ಲಿ ಸೆಕ್ಯೂರಿಟಿ ಕೊಡುವಂಥದ್ದು. ಅಥವಾ ರೋಡ್ ಓಪನಿಂಗ್ ಪಾರ್ಟಿನಲ್ಲಿ ಹೋಗಿ ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳುವಂಥದ್ದು. ಯುದ್ಧದಲ್ಲೂ ಕೂಡ ಅವ್ರಿಗೆ ರಿಸರ್ವ್ ಆಗಿ ಕೆಲಸ ಮಾಡುವಂಥದ್ದು. ಈ ಥರ ಕೆಲವೊಂದು ಡ್ಯೂಟಿಗಳಿಗೆ ಮಾತ್ರ ಅವ್ರನ್ನ ತಗೊಳ್ತಾ ಇದ್ದಾರೆ. ನೀವು ಅಕಸ್ಮಾತ್ ಕನ್ಸ್ಕೊಂಡಿದ್ದೀರ, ಸರ್ ನಾನು ಪಾರ ಕಮಾಂಡೋ ಆಗಬೇಕು, ನಾನು ಬಾರ್ಡರ್ ಡ್ಯೂಟಿ ಮಾಡಬೇಕು, ನಾನು ಒಳ್ಳೊಳ್ಳೆ ಗನ್ ವೆಪನ್ಗಳನ್ನ ಯೂಸ್ ಮಾಡಬೇಕು, ಒಳ್ಳೊಳ್ಳೆ ಇಕ್ವಿಪ್ಮೆಂಟ್ಗಳು ತರಿಸ್ಬೇಕು, ಇನ್ನೂ ನಾನು ಟಾಪ್ ಕ್ಯಾಟಗರಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಎತ್ತರ ಪ್ರದೇಶದಲ್ಲಿ ಅಥವಾ ತುಂಬ ಕ್ರಿಟಿಕಲ್ ಇರುವಂಥ ಸಿಚುವೇಶನ್ ನಾನು ಫೇಸ್ ಮಾಡಬೇಕು, ಆ ಥರ ಅದು ಸ್ವಲ್ಪ ಕಷ್ಟ ಆಗೋದು. ಆ ಥರ ಅವಕಾಶಗಳು ನಿಮಗೆ ಇದರಲ್ಲಿ ಸಿಗೋದು ಕಡಿಮೆ ಸಿಗ್ಬೋದೇನೋ, ಏನೋ ಇನ್ಫ್ಲೂಯೆನ್ಸಿಂದ ಆ ಕಡೆ ಸಿಗ್ಬೋದೇನೋ. ಆದರೆ ಆ TA ಬಟಾಲಿಯನ್ ಇರೋದೇ ಉದ್ದೇಶ ಇದಕ್ಕೆ, ರಿಸರ್ವ್ ಬಟಾಲಿಯನ್ನು. ಅಲ್ಲಿ ಸೈನಿಕರಿರುವಂಥ ಸೈನಿಕರುಗಳಿಗೆ 60 ಕ್ಯಾಂಪ್ಗಳಿಗೆ ಹೋಗಿ ಸಪೋರ್ಟಾಗಿ ನಿಂತ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ಯಾರು ಬ್ಯಾಗ್ ತೊಗೊಂಡು ಹೋಗ್ತಾರೆ ಅಂತೇಳಿ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದೇ ಆ ಕ್ರೌಡ್ಗೆ ಹೋಗಿ ಸಿಗಾಕೊಳ್ಳೋಂಥದ್ದು, ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋಂಥದ್ದು, ಸುಮ್ಮನೆ ಅಲ್ಲೆಲ್ಲ ಹೋಗಿ ಗಲ್ಬೇಲಿ ಸಿಗಾಕೊಳ್ಳೋಂಥದ್ದು ಕೆಲಸ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು TA ಬಗ್ಗೆ ಕೊನೆ ವರ್ಷದೊಂದು ವಿಡಿಯೋ ಕೂಡ ಕೊಟ್ಟಿದ್ದೆ. ಈ TA ರ್ಯಾಲಿನಲ್ಲಿ ಸರಿಯಾದ ಬಂದೋಬಸ್ತ್ಗಳಾಗಬೇಕು, ಅವ್ರಗಳಿಗೆ ಇಷ್ಟೊಂದು ಕ್ರೌಡಾಗಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದೆ. ಅದು ಈ ಸಲ ಐ ಥಿಂಕ್ ಸ್ವಲ್ಪ ಡಿಸ್ಟ್ರಿಕ್ಟ್ ವೈಸ್ ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಭಾಳ ಸಂತೋಷ. ಏನೇನು ಬದಲಾವಣೆ ಆಗಲಿ. ಬಟ್ ನೀವು TA ಬಗ್ಗೆ ಸರಿಯಾದ ರೀತಿ ಮಾಹಿತಿ ತಿಳ್ಕೊಳ್ದೇ TAಗೆಲ್ಲ ಹೋಗಿ ಸುಮ್ಮನೆ ಸಮಯನ ವೇಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೋಗ್ಬೇಡಿ. ದುಡ್ಡು ವೇಸ್ಟು ಮತ್ತು ಕ್ರೌಡಲ್ಲಿ ಸಿಗಾಕೊಂಡು ಹೆಚ್ಚು ಕಡಿಮೆ ಗಾಯಗಳಾಗೋಂಥದ್ದು, ಅಥವಾ ಡಾಕ್ಯುಮೆಂಟ್ಸ್ ಕಳ್ಕೊಳ್ಳೋಂಥದ್ದು, ಈ ಥರ ಬಹಳಷ್ಟು ತೊಂದರೆಗಳನ್ನ ಕಂಡು ಬಂದಿದೆ. ಆ ಥರ ಆಗೋಕ್ಕೆ ಹೋಗಬೇಡಿ. ಸರಿಯಾದ ಮಾಹಿತಿ ತಿಳ್ಕೊಂಡು ನೆಕ್ಸ್ಟ್ ನೀವು ಮುಂದೆ ಹೆಜ್ಜೆ ಇಷ್ಟಪಡ್ತೀನಿ. TAನಲ್ಲೂ ಕೂಡ ಪ್ರಮೋಷನ್ಸ್ ಎಲ್ಲ ಇರ್ತದೆ, ಇಲ್ಲ ಅಂತಲ್ಲ. ಬಟ್ ಬಾಕಿ ಡಿಪಾರ್ಟ್ಮೆಂಟ್ಗೆ ಕಂಪ್ಯಾರಿಸನ್ ಮಾಡಿದಾಗ TA ರಿಸರ್ವ್ ಬಟಾಲಿಯನ್ ಆಗಿರೋ ಕಾರಣ ನಿಮಗೆ ಅಷ್ಟೊಂದು ಬೆನಿಫಿಟ್ ಸಿಗೋದಿಲ್ಲ. ಮತ್ತೊಮ್ಮೆ ನಿಮ್ಗೆ ತಿಳಿಸ್ತಾ ಇದ್ದೀನಿ, ಸರಿಯಾದ ಮಾಹಿತಿ ಇಲ್ಲದೇ ನೀವು ಯಾವುದಾದ್ರೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಸಿಗಾಕೊಳ್ಳೋಕೆ ಹೋಗಬೇಡಿ.
ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸೈನಿಕರ ಮಿಸ್ಟರ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.